ನಮಸ್ತೆ ಕರ್ನಾಟಕ ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಬ್ಬರಕ್ಕೆ ಸುಸ್ತಾದ ಜಿಂಬಾಬ್ವೆ. ಹೌದು, ಮೊದಲ T20 ಪಂದ್ಯ ಏನಿದೆ ಜಿಂಬಾಬ್ವೆ ಹಾಗೂ ಇಂಡಿಯಾ ನಡುವೆ ನಡೀತಾ ಇದೆ. ಅದು ಹರಾರೆಯಲ್ಲಿ. ಇಲ್ಲಿ ನಡೆದಿದ್ದು ಬೇರೆನೆ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಸಿಡಿಲ್ ಅಬ್ಬರದ ಬ್ಯಾಟಿಂಗ್ಗೆ ಸುಸ್ತಾಗಿ ಬಿಟ್ಟಿದೆ ಜಿಂಬಾಬ್ವೆ. ಸೊ ಮ್ಯಾಚ್ಗಿಂತ ಮುಂಚೆ ಹೇಳಲಾಗ್ತಾ ಇತ್ತು ಟೀಮ್ ಇಂಡಿಯಾ ಸೋಲೋ ಎಲ್ಲ ಲಕ್ಷಣ ಕಾಣ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಇದೆ, ಹಾಗೇನೆ ಬ್ಯಾಟಿಂಗ್ ಕೂಡ ಅಷ್ಟೊಂದು ಸೆಟಲ್ ಆಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ ಆಗಿತ್ತು. ಆದ್ರೆ ವೈಭವ್ ಸೂರ್ಯವಂಶಿ ಎನ್ನುವಂತಹ ಪ್ಲಸ್ ಪಾಯಿಂಟ್ ಏನಿದೆ ನಮ್ಮ ಇಂಡಿಯಾಕ್ಕೆ ತುಂಬಾನೇ ಮಹತ್ವದ ಪರಿಣಾಮ ಬೀರ್ತು ಅಂತ ಹೇಳ್ಬಹುದು. ಬೇರೆ ಎಲ್ಲ ನೋಡಿದಾದ್ರೆ ಒಂದು ಪಿಚ್ ನಲ್ಲಿ ಆಟ ಆಡ್ತಿದ್ರು, ವೈಭವ್ ಸೂರ್ಯವಂಶಿ ಅವರೇ ಡಿಫ್ರೆಂಟ್ ಪಿಚ್ ನಲ್ಲಿ ಆಟ ಆಡ್ತಾ ಇದ್ರೇನೋ ಅನ್ನುವಂತೆ ಅವರು ಬ್ಯಾಟಿಂಗ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ಹೊಡೆಬಡಿ ಆಟ ತೋರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಸೊ ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಮೊದಲ T20 ಪಂದ್ಯ ಗೆದ್ದಿದೆ. ಸೊ 3 ಮ್ಯಾಚ್ ನ T20 ಪಂದ್ಯದಲ್ಲಿ 1-0 ಮುನ್ನಡೆಯಲ್ಲಿದೆ. ಸೊ ಮೇ ಬಿ ಶ್ರೇಯಸ್ ಅಯ್ಯರ್ ಅವರ ಜೀವನದ ಮೊದಲ T20 ಸೀರೀಸ್ ವಿನ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಇರುವ ಫಾರ್ಮ್ಗೆ ಎದುರಾಳಿಗಳು ಧೂಳಿಪಟ ಆಗುವುದಂತೂ ಗ್ಯಾರಂಟಿ ಆಗಿರ್ತದೆ. ವೈಭವ್ ಸೂರ್ಯವಂಶಿ ಕೇವಲ 19 ಬಾಲ್ಗಳಲ್ಲಿ 50 ರನ್ಸ್ ಹಿಡಿಸ್ತಾರೆ. ಸೊ 200+ ಸ್ಟ್ರೈಕ್ ರೇಟ್ ಅಂತ ಹೇಳ್ಬಹುದು. ಅದು ಬಿಟ್ರೆ ಇಶಾನ್ ಕಿಶನ್ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಸ್ವಲ್ಪ ಮಟ್ಟಿನ ಉತ್ತಮ ಬ್ಯಾಟಿಂಗ್ ಮಾಡ್ತಾರೆ. ಸೊ ನೋಡೋದಾದ್ರೆ ಮುಜರಬಾನಿ 2 ವಿಕೆಟ್ ಪಡಿತಾರೆ. ರಿಚರ್ಡ್ ನಗರ್ವಾ ಅವರು 1 ವಿಕೆಟ್ ಪಡಿತಾರೆ. ಸೊ ಇನ್ನು ಮೊದಲು ಬೌಲಿಂಗ್ ಮಾಡಿದಂತಹ ನಮ್ಮ ಟೀಮ್ ಇಂಡಿಯಾ ಏನಿದೆ ಒಳ್ಳೆ ರೀತಿಯೇ ಬೌಲಿಂಗ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಜಿಂಬಾಬ್ವೆನ ಮಣಿಸ್ಲಿಕ್ಕೆ ಈ ಒಂದು ಬೌಲಿಂಗ್ ಸ್ಟ್ರೆಂತ್ ಸಾಕು ಅಂತ ಅನಿಸ್ತಾ ಇದೆ. ಮಯಾಂಕ್ ಯಾದವ್ 2 ವಿಕೆಟ್ ಪಡಿತಾರೆ, ಹಾಗೇನೆ ಪ್ರಿನ್ಸ್ ಯಾದವ್ ಕೂಡ 2 ವಿಕೆಟ್ ಪಡಿತಾರೆ. ಹಾಗೇನೆ ಶಿವಮ್ ದುಬೆ, ರವಿ ಬಿಷ್ಣಾಯ್ ಕೂಡ ತಲಾ 1 ವಿಕೆಟ್ ಪಡಿತಾರೆ. ಸೊ ಈ ಮೂಲಕ ಜಿಂಬಾಬ್ವೆಯನ್ನು ಕಡಿಮೆ ಸ್ಕೋರ್ ನಲ್ಲಿ ಕಟ್ಟಿ ಹಾಕುವಲ್ಲಿ ನಮ್ಮ ಟೀಮ್ ಇಂಡಿಯಾ ಯಶಸ್ವಿ ಆಗ್ತದೆ ಅಂತ ಹೇಳ್ಬಹುದು. ಸೊ ಡಿಫ್ರೆಂಟ್ ವೈಬ್ ಆಗಿರ್ತದೆ ಸೂರ್ಯವಂಶಿ ಅವ್ರದ್ದು. ಸೊ 4 ಸಿಕ್ಸ್ ಹಾಗೂ 4 ಬೌಂಡರಿಗಳನ್ನು ಬಾರಿಸ್ತಾರೆ. ಸೊ 19 ಎಸೆತಗಳಲ್ಲಿ ಈ ಒಂದು ಹಾಫ್ ಸೆಂಚುರಿ ಬರ್ತದೆ. ಹೇಳೋದಿಕ್ಕಾಗೋದಿಲ್ಲ, ಮುಂದಿನ ಮ್ಯಾಚ್ ಕೂಡ ಹರಾರೆಯಲ್ಲೇ ನಡೀತಾ ಇದೆ. ಸೊ ಹರಾರೆಯಲ್ಲಿ ವೈಭವ್ ಸೂರ್ಯವಂಶಿ ಅವರ ರೆಕಾರ್ಡ್ ದಿ ಬೆಸ್ಟ್ ಅಂತ ಹೇಳ್ಬಹುದು. ಸೊ ಹೇಳೋದಿಕ್ಕಾಗೋದಿಲ್ಲ, ಇಂಡಿಯಾ ಪರ ಯುವರಾಜ್ ಸಿಂಗ್ ಅವರ ಮಾಡಿದಂತಹ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಏನಿದೆ ಅದು ಬ್ರೇಕ್ ಆಗಬಹುದಾಗಿರ್ತದೆ. ಹೇಳೋದಿಕ್ಕಾಗೋದಿಲ್ಲ, ಎಲ್ಲಾನು ವೆಯ್ಟ್ ಮಾಡ್ಬೇಕಾಗ್ತದೆ. ಇನ್ನು 2 ಮ್ಯಾಚ್ಗಳಿವೆ. ಸೊ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಗೆ ಬರೋದು ಗ್ಯಾರಂಟಿ ಆಗಿರ್ತದೆ. ಬ್ಯಾಟಿಂಗ್ ಬಂದ್ಮೇಲೆ ಅವರ ಬ್ಯಾಟ್ ಇಂದ ಸಿಕ್ಸರ್ಗಳು ಸಿಡಿಯುವುದಂತೂ ಗ್ಯಾರಂಟಿ ಆಗಿರ್ತದೆ. ಇದಂತೂ ಕನ್ಫರ್ಮ್. ವೈಭವ್ ಸೂರ್ಯವಂಶಿ ಇಲ್ಲಿಗೆ ನಿಲ್ಲೋದಿಲ್ಲ. ಸೊ ಇದು ಸ್ಟಾರ್ಟ್ ಅಂತ ಹೇಳ್ಬಹುದು. ಇಲ್ಲಿಂದ ಅವರು ಹಿಂದೆ ನೋಡೋದೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ವಿರುದ್ಧ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ, ಆದ್ರೆ ಇಲ್ಲಿ ಅವರಿಗೆ ಸ್ಟಾರ್ಟ್ ಸಿಕ್ಕಿದೆ. ಇಲ್ಲಿಂದ ಅವರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗ್ತದೆ ಮುಂದಿನ T20 ಪಂದ್ಯದಲ್ಲಿ. ಇದು ನೆಕ್ಸ್ಟ್ ಅಪ್ಡೇಟ್, WTC ಫೈನಲ್ ಏನಿದೆ ಶಿಫ್ಟ್ ಆಗಿದೆ ಅಂತೆ. ಸೊ ಇಷ್ಟರವರೆಗೆ ಲಾರ್ಡ್ಸ್ ನಲ್ಲಿ ಆಗ್ತದೆ ಅಂತ ಹೇಳಲಾಗ್ತಾ ಇತ್ತು, ಇಂಗ್ಲೆಂಡ್ ನ ಲಾರ್ಡ್ಸ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವಾಗ ಅದು ಶಿಫ್ಟ್ ಆಗಿ ಇಂಗ್ಲೆಂಡ್ ನ ದಿ ಓವಲ್ ಗ್ರೌಂಡ್ ಗೆ ಹೋಗ್ತದಂತೆ. ಅಂದ್ರೆ ಓವಲ್ ಗ್ರೌಂಡ್ ಗೆ ಶಿಫ್ಟ್ ಆಗಿದೆ ಅಂತೆ. ಅದು ಕೂಡ ದಿ ಬೆಸ್ಟ್ ಕ್ರಿಕೆಟಿಂಗ್ ಗ್ರೌಂಡ್ ಅಂತ ಹೇಳ್ಬಹುದು. ಲಾರ್ಡ್ಸ್ ಯಾವ ರೀತಿ ಇದೆ, ಸೊ ನೆಕ್ಸ್ಟ್ ಬರೋದು ದಿ ಓವಲ್ ಆಗಿರ್ತದೆ. ಅಲ್ಲಿಯೂ ಕೂಡ ಅಷ್ಟೊಂದು ಬೆಟರ್ ಪ್ರೇಕ್ಷಕರು ಇರ್ತಾರೆ. ಸೊ ಇಂಗ್ಲೆಂಡ್ ಅಂದ್ಮೇಲೆ ಟೆಸ್ಟ್ ಗೆ ಒಳ್ಳೆನೆ ಮಜಾ ಕೊಡುವಂತ ಪ್ರೇಕ್ಷಕರು ಇರ್ತಾರೆ. ಸೊ ಇದರಲ್ಲಿ 2 ಮಾತಿಲ್ಲ. T20 ಅಂದ್ರೆ ಬಂದ್ರೆ ನಮ್ಮ ಇಂಡಿಯಾದಲ್ಲಿ ಜನ ಸೇರ್ತಾರೆ, ಟೆಸ್ಟ್ ಅಂತ ಬಂದ್ರೆ ಇಂಗ್ಲೆಂಡ್ ಅಥವಾ ಆಸ್ಟ್ರೇಲಿಯಾದಲ್ಲಿ ಜನ ಸೇರ್ತಾರೆ. ಸೊ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬಹುದು ದಿ ಲಾರ್ಡ್ಸ್ ಬಿಟ್ರೆ. ದಿ ಓವಲ್ WTC ಫೈನಲ್ಗೆ ಇವಾಗ ರೆಡಿ ಆಗ್ತದೆ ಅಂತ ಹೇಳ್ಬಹುದಾಗಿರ್ತದೆ. ಇನ್ನು ಸೌತ್ ಆಫ್ರಿಕಾ T20ಯ ಶೆಡ್ಯೂಲ್ ಬಿಡುಗಡೆ ಆಗಿದೆ. ಸೊ ನೋಡೋದಾದ್ರೆ ಜನವರಿಯಲ್ಲಿ ಸೌತ್ ಆಫ್ರಿಕಾ T20 ಲೀಗ್ ಏನಿದೆ ಸ್ಟಾರ್ಟ್ ಆಗಲಿದೆ. ಜನವರಿ 17ಕ್ಕೆ ಈ ಒಂದು ಲೀಗ್ ಸ್ಟಾರ್ಟ್ ಆಗಲಿದೆ. ಸೊ ಇಂಡಿಯಾ ಮೂಲದ ಫ್ರಾಂಚೈಸಿಗಳು ಕೂಡ ಇಲ್ಲಿ ಭಾಗವಹಿಸ್ತವೆ. ನಿಮ್ಗೆಲ್ಲ ಗೊತ್ತಿದೆ, ಮುಂಬೈ ಆಗಿರ್ಬೋದು, ಸನ್ರೈಸ್ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಈ ಎಲ್ಲ ಫ್ರಾಂಚೈಸಿಗಳು ಇಲ್ಲಿ ತಮ್ಮ ಟೀಮ್ ಅನ್ನು ಖರೀದಿ ಮಾಡಿದ್ದಾವೆ. ಸೊ ಆದ್ರಿಂದ ದಿ ಬೆಸ್ಟ್ ಸೆಕೆಂಡ್ ಲೀಗ್ ಅಂತ ಹೇಳ್ಬಹುದು SA T20 ಅನ್ನು. ಸೊ ನೋಡೋದಾದ್ರೆ ಜನವರಿ ತಿಂಗಳಲ್ಲಿ ಅದು 17ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದೆ. ಸೊ ನೋಡೋದಾದ್ರೆ ಫೈನಲ್ ಬಂದು ಫೆಬ್ರವರಿ ತಿಂಗಳ 21ಕ್ಕೆ ಇರ್ತದೆ. ಅದು ನ್ಯೂಲ್ಯಾಂಡ್ ನಲ್ಲಿ ಆಗ್ತದಂತೆ. ಸೊ ಈ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇದೆ. ಸೊ IPL ಬಿಟ್ರೆ ದಿ ಬೆಸ್ಟ್ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಅದು SA T20 ಆಗಿರ್ತದೆ. ಸೊ ಜನವರಿಯಿಂದ ಪ್ರೇಕ್ಷಕರನ್ನು ರಂಜಿಸಲು SA T20 ಬರ್ತಾ ಇದೆ. ಸೊ ನೋಡಲು ಮರೆಯದಿರಿ ಅಂತ ಹೇಳ್ಬೇಕಷ್ಟೇನೆ. ಯಾಕಂತ ಹೇಳಿದ್ರೆ ಇಲ್ಲಿಯೂ ಕೂಡ ಸೇಮ್ IPL ನಲ್ಲಿ ಇರುವಂತಹ ವೈಬ್ ಇದ್ದೇ ಇರ್ತದೆ.
ಇನ್ನು ನೆಕ್ಸ್ಟ್ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು CSK ಅಭಿಮಾನಿಗಳಿಗೆ. ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ಬದಲಿಗೆ MIಗೆ ಡಿವಾಲ್ಡ್ ಬ್ರೇವಿಸ್ ನವರನ್ನ ಕೊಡ್ತಾರೆ ಅನ್ನುವಂತ ಮಾತುಗಳು ಕೆಲವೊಂದು ಕಡೆಯಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಇವಾಗ ಸುಳ್ಳು ಸುದ್ದಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಿವಾಲ್ಡ್ ಬ್ರೇವಿಸ್ MIಗೆ ಹೋಗಲ್ವಂತೆ. ಯಾಕಂತ ಹೇಳಿದ್ರೆ SA T20 ಅವರು ಮುಂಬೈನ ಬಿಟ್ಟು ಬಂದಿದ್ರು. MI ಕೇಪ್ ಟೌನ್ ಏನಿದೆ ಅದರಿಂದ ಅವರು ಹೊರಗಡೆ ಹೋಗಿದ್ರು. ಸೊ ಅವರೀಗ ಪ್ರಿಟೋರಿಯಾ ಕ್ಯಾಪಿಟಲ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ IPL ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಏನಿದೆ IPL ನಲ್ಲಿ ಡಿವಾಲ್ಡ್ ಬ್ರೇವಿಸ್ ಅವರ ಟ್ರೇಡ್ಗೆ ಅಷ್ಟೊಂದು ಮಣೆ ಹಾಕ್ತಾ ಇಲ್ವಂತೆ. ಸೊ ಅವರಿಗೆ ಈ ಒಬ್ಬ ಪ್ಲೇಯರ್ ಅಷ್ಟೊಂದು ಇಷ್ಟವಿಲ್ವಂತೆ. ಸೊ ಅದೇ ರೀಸನ್ಗೆ ಡಿವಾಲ್ಡ್ ಬ್ರೇವಿಸ್ ಟ್ರೇಡ್ ಆಗಲ್ಲ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಈ ತರ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಕೇವಲ ಕ್ಯಾಶ್ ಟ್ರೇಡ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಪ್ಲೇಯರ್ ಸ್ವೈಪ್ ಅಂತೂ ಆಗೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಶಿವಮ್ ದುಬೆ ಅವರನ್ನು ಕೊಡೋದಿಲ್ಲ, ಹಾಗೇನೆ ಡಿವಾಲ್ಡ್ ಬ್ರೇವಿಸ್ ಕೂಡ ಹೋಗೋದಿಲ್ಲ ಅಂತ ಆದ್ಮೇಲೆ ಮುಂಬೈಗೆ ಬೇರೆ ಯಾವ ಪ್ಲೇಯರ್ನ ಅಗತ್ಯ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೌಂಡರ್ ಬದಲಿಗೆ ಆಲ್ರೌಂಡರ್ನೇ ಅವರು ಇಷ್ಟಪಡ್ತಾರೆ. ಸೊ ಕ್ಯಾಶ್ ಟ್ರೇಡ್ ಅಂತೂ ಹೋಗೋದೇ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗ್ತದೆ. ಇನ್ನೂ ಕೂಡ ಸಮಯ ಇದೆ. ಯಾವ ಪ್ಲೇಯರ್ ಯಾವ ಟೀಮ್ಗೆ ಹೋಗ್ತಾರೆ ಅಂತ ಇನ್ನೂ ಕೂಡ ಕಾಯ್ಬೇಕಾಗ್ತದೆ. ಸೊ ಆ ದಿನ ಬಂದ್ರೆ ನಮ್ಗೆ ಅದಕ್ಕೆ ಸರಿಯಾದ ಉತ್ತರ ಸಿಗುದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗುರು. ನಮಸ್ಕಾರ.